ಇಂಡಿಯಾ ಇದ್ದಿದ್ದಂತ ಫಾರ್ಮ್ ನೋಡಿದ್ರೆ ಸೌತ್ ಆಫ್ರಿಕಾ ನೀಡಿದ ಟಾರ್ಗೆಟ್ಟೇ ಅಲ್ಲ ಅನಿಸ್ತಿತ್ತು. ಆದರೆ ಭಾರತದ ಬ್ಯಾಟಿಂಗ್ ಶುರುವಾದ ಮೇಲೆ ಇವರು ಜಗತ್ತಿನ ನಂಬರ್ 1 T20 ಟೀಮ್ನ ಆಟಗಾರರ ಅನ್ನೋ ಮಟ್ಟಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. 20 ಓವರ್ಗಳನ್ನು ಕಂಪ್ಲೀಟ್ ಆಗಿ ಆಡಲಿಲ್ಲ, ವಿಕೆಟ್ಗಳನ್ನು ಉಳಿಸ್ಕೊಳ್ಳಿಲ್ಲ, ಕ್ಲೋಸ್ ಗೇಮ್ನು ಮಾಡ್ಕೊಳ್ಳಿಲ್ಲ. ಒಂದು ರೀತಿಯಾಗಿ ಸರೆಂಡರ್ ಆಗೋ ಥರ ಸೋಲೊಪ್ಪಿಕೊಂಡ್ರು. ಭಾರತೀಯರು ಬ್ಯಾಟಿಂಗ್ ಮಾಡುವಾಗಲೇ ಅಭಿಮಾನಿಗಳೆಲ್ಲ ಗ್ಯಾಲರಿಯಿಂದ ಎದ್ದು ಹೋಗ್ತಾರೆ ಅಂದ್ರೆ ಅದೆಷ್ಟು ಹರ್ಟ್ ಆಗಿರಬೇಡ ಹೇಳಿ. ಸೌತ್ ಆಫ್ರಿಕಾ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಸೋತಿರುವಂಥ ಭಾರತ ಎಲ್ಲೆಲ್ಲಿ ಎಡವಿತ್ತು? ಕೋಚ್ ಮತ್ತು ಕ್ಯಾಪ್ಟನ್ಗೆ ತಲೆ ಇಲ್ವಾ? ವೈಸ್ ಕ್ಯಾಪ್ಟನ್ ಲೆಕ್ಕಕ್ಕಿಲ್ವಾ? ಸೊ ಏನೆಲ್ಲ ಮಿಸ್ಟೇಕ್ಸ್ ಆಯಿತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೌತ್ ಆಫ್ರಿಕಾ ವಿರುದ್ಧದ ಸೋಲು ಭಾರತಕ್ಕೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. 2024ರ T20 ವಿಶ್ವಕಪ್ನಲ್ಲಿ 8 ಪಂದ್ಯಗಳನ್ನ ಗೆದ್ದು ಚಾಂಪಿಯನ್ ಆಗಿದ್ದ ಭಾರತ 2026ರಲ್ಲಿ ಗ್ರೂಪ್ ಸ್ಟೇಜ್ನ ಎಲ್ಲಾ ಪಂದ್ಯಗಳನ್ನ ಗೆದ್ದು ಟೇಬಲ್ ಟಾಪರ್ ಆಗಿತ್ತು. ಸತತ 12 ಪಂದ್ಯಗಳನ್ನ ಈ ವಿಶ್ವಕಪ್ ಜರ್ನಿಯಲ್ಲಿ ಗೆದ್ದು ದಾಖಲೆ ಬರೆದಿತ್ತು. ಆದರೆ ಭಾರತದ ಅಜೇಯ ವಿಜಯ ಯಾತ್ರೆಗೆ ಹರಿಣ ಪಡೆ ಬ್ರೇಕ್ ಹಾಕಿದೆ. ಹಾಗೆ ಈ ಟೂರ್ನಿಯಲ್ಲಿ ಭಾರತದ ಮುಂದಿನ ಜರ್ನಿಗೂ ಕಂಟಕವಾಗಿದೆ. ಹಾಗೆ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದ ಮೂಲಕ ಭಾರತಕ್ಕೆ ಬಿಗ್ ಅಲರ್ಟ್ ಮೆಸೇಜ್ ಕೂಡ ಸಿಕ್ಕಿದೆ. ಕೋಚ್ ಮತ್ತು ಕ್ಯಾಪ್ಟನ್ನ ಲೆಕ್ಕಾಚಾರಗಳು ಉಲ್ಟಾ ಹೊಡೆದಿರೋದು ಜಗಜ್ಜಾಹೀರಾಗಿದೆ. ಅದರಲ್ಲೂ ಇವರು ಮಾಡಿದಂತ ಮೇಜರ್ ಬ್ಲಂಡರ್ ಅಂದ್ರೆ ವೈಸ್ ಕ್ಯಾಪ್ಟನ್ನೇ ತಂಡದಿಂದ ಹೊರಗಿಟ್ಟಿದ್ದು. ಕ್ರೂಷಿಯಲ್ ಟೈಮಲ್ಲಿ ಅಕ್ಷರ್ ಪಟೇಲ್ ಹೊರಗಿಟ್ಟಿದ್ದು ಯಾಕೆ? ಸೂಪರ್ 8 ಹಂತದ ಪಂದ್ಯಗಳು ಅಂದ್ರೆ ಆ ಎಲ್ಲವೂ ಕೂಡ ಮಸ್ಟ್ ವಿನ್ ಮ್ಯಾಚ್ಗಳೇ ಆಗಿರ್ತವೆ. ಅದರ ಸೀರಿಯಸ್ನೆಸ್ ಎಷ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಇಂಥ ಟೈಮಲ್ಲೂ ಕೂಡ ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತಲೆ ಇಲ್ಲದವರಂತೆ ಪ್ಲೇಯಿಂಗ್ 11 ಪಿಕ್ ಮಾಡಿದ್ದಾರೆ. ಅದು ಕೂಡ ಮ್ಯಾಚ್ ವಿನ್ನರ್ ಕಮ್ ವೈಸ್ ಕ್ಯಾಪ್ಟನ್ ಆಗಿದ್ದಂತ ಅಕ್ಷರ್ ಪಟೇಲ್ ರನ್ನ ಬಿಟ್ಟು ವಾಷಿಂಗ್ಟನ್ ಸುಂದರನ್ನ ಕಣಕ್ಕಿಳಿಸೋ ನೆಸೆಸಿಟಿ ಏನಿತ್ತು ಎನ್ನುವಂತ ಪ್ರಶ್ನೆ ಮೂಡಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸುಂದರ್ಗಿಂತ ಅಕ್ಷರ್ ಬೆಟರ್ ಇದ್ದಾರೆ. 2024ರ T20 ವಿಶ್ವಕಪ್ ಫೈನಲ್ನಲ್ಲಿ ಇದೇ ಸೌತ್ ಆಫ್ರಿಕಾ ವಿರುದ್ಧ ವಿರಾಟ್ ಕೊಹ್ಲಿ ಜೊತೆ ಸೇರಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದು ಅಕ್ಷರ್ ಪಟೇಲ್. ಕ್ರೂಷಿಯಲ್ ಟೈಮಲ್ಲಿ 47 ರನ್ಗಳನ್ನ ಗಳಿಸಿ ಔಟ್ ಆಗಿದ್ರು. ಜೊತೆಗೆ 1 ವಿಕೆಟ್ ಕೂಡ ಬೌಲಿಂಗ್ನಲ್ಲಿ ಪಡ್ಕೊಂಡಿದ್ರು. ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿ ಪ್ರಶಸ್ತಿ ಗೆಲುವಿನಲ್ಲಿ ಪ್ರಮುಖರಾಗಿದ್ರು. ಹೀಗಿದ್ರೂ ಕೂಡ ಅಕ್ಷರ್ ಪಟೇಲ್ ರನ್ನ ಕೂರಿಸಿ ಸುಂದರ್ ರನ್ನ ಇಳಿಸಿದ್ದೇ ಭಾರತಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಅಶ್ವಿನ್ ಕೂಡ ಅಕ್ಷರ್ ಪಟೇಲ್ ರನ್ನ ಪ್ಲೇಯಿಂಗ್ 11ನಿಂದ ಕೈ ಬಿಟ್ಟಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಆಫ್ ಸ್ಪಿನ್ ತಂತ್ರಕ್ಕೆ ಭಾರತೀಯ ಬ್ಯಾಟರ್ಸ್ ಸರೆಂಡರ್. ಇನ್ನು ಭಾರತೀಯ T20 ಟೀಮ್ನ ಅತಿ ದೊಡ್ಡ ವೀಕ್ನೆಸ್ ಅಂದ್ರೆ ಇದೇ ನೋಡಿ. ಈ ಟೂರ್ನಿಯಲ್ಲಿ ಆಫ್ ಸ್ಪಿನ್ ವಿರುದ್ಧ ಭಾರತದ ಸರಾಸರಿ ರನ್ ಗಳಿಕೆ ಜಸ್ಟ್ 6.23 ರನ್ಸ್ ಅಷ್ಟೇ. ಅಂದ್ರೆ ಆಫ್ ಸ್ಪಿನ್ ಬೌಲರ್ಗಳ ವಿರುದ್ಧ 1 ಓವರ್ನಲ್ಲಿ ಟೀಮ್ ಇಂಡಿಯಾದ ಬ್ಯಾಟರ್ಗಳು ಕೇವಲ 6.23ರ ಸರಾಸರಿಯಲ್ಲಿ ರನ್ಗಳನ್ನ ಕಲೆ ಹಾಕಿದ್ದಾರೆ. ಕಳೆದ 5 ಪಂದ್ಯಗಳಲ್ಲಿ ಭಾರತ ಕಳ್ಕೊಂಡಿರುವಂತಹ 41 ವಿಕೆಟ್ಗಳಲ್ಲಿ 12 ವಿಕೆಟ್ಗಳನ್ನ ಆಫ್ ಸ್ಪಿನ್ ಬೌಲರ್ಗಳೇ ಪಡೆದಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಐಡಮ್ ಮಾರ್ಕ್ರಮ್ ಹಾಗೆ ಸಲ್ಮಾನ್ ಅಲಿ ಅಗರ್ ಅಂತ ಪಾರ್ಟ್ ಟೈಮ್ ಬೌಲರ್ಗಳು ಕೂಡ ಭಾರತದ ಬ್ಯಾಟರ್ಗಳ ವಿಕೆಟ್ ಪಡೆದಿದ್ದಾರೆ. ಅದು ಕೂಡ ಮೇನ್ ವಿಕೆಟ್ಗಳನ್ನೇ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾರಂತ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನ ಆಫ್ ಸ್ಪಿನ್ ಬೌಲರ್ಗಳನ್ನ ಬಳಸಿಯೇ ಬೇಟೆಯಾಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಈ ಪಂದ್ಯದ ಮೂಲಕ ಭಾರತದ ವೀಕ್ನೆಸ್ಗಳು ಕೂಡ ರಿವೀಲ್ ಆಗಿವೆ. ಸೊ ಏನೆಲ್ಲ ವೀಕ್ನೆಸ್ಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತ ವಿಶ್ವಕಪ್ ಟೂರ್ನಿಯಲ್ಲೂ ಕೂಡ ಕ್ಲಿಕ್ ಆಗ್ತಿಲ್ಲ ಓಪನರ್ ಜೋಡಿ ಭಾರತ ಪರ. ಕಳೆದ 1.5 ವರ್ಷದಿಂದ ಟೀಮ್ ಇಂಡಿಯಾ T20 ಫಾರ್ಮ್ಯಾಟ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನ ಗಳಿಸಿದೆ ಅಥವಾ ಅತಿ ಹೆಚ್ಚು ವಿಕ್ಟರಿಗಳನ್ನ ಗಳಿಸಿದೆ. ಆದರೆ ಓಪನರ್ ಜೋಡಿಯಲ್ಲಿ ಮಾತ್ರ ಅದು ಕ್ಲಿಕ್ ಆಗ್ತಾ ಇಲ್ಲ. ಸೊ ಒಬ್ರು ಅಲ್ಲಿ ಕ್ಲಿಕ್ ಆಗ್ತಾ ಇದ್ರೆ ಇನ್ನೊಬ್ರು ಕೂಡ ಫೇಲ್ಯೂರ್ ಆಗ್ತಾ ಇರ್ತಾರೆ. ಸೊ ಈ ಟೂರ್ನಿಯಲ್ಲೂ ಕೂಡ ಅದೇ ಆಗಿದೆ. ಆಗೆಲ್ಲ ಶುಭ್ಮನ್ ಗಿಲ್ ಕೈ ಕೊಟ್ಟರು, ಆನಂತರ ಸಂಜು ಸ್ಯಾಮ್ಸನ್ ಸ್ಟ್ರಗಲ್ ಪಟ್ಟರು. ಈಗ ಅಭಿಷೇಕ್ ಶರ್ಮಾ ಸ್ಟ್ರಗಲ್ ಪಡ್ತಿದ್ರು. 3 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ರು. ಆನಂತರ ಈ ಪಂದ್ಯದಲ್ಲಿ ಖಾತೆನ ತೆರೆದ್ರು. ಬಟ್ ಮತ್ತೊಂದು ಕಡೆ ಇಶಾನ್ ಕಿಶನ್ ಡಕ್ಔಟ್ ಆಗಿದ್ದಾರೆ. ಸೊ ಇಲ್ಲೂ ಕೂಡ ಓಪನರ್ ಜೋಡಿ ಕ್ಲಿಕ್ ಆಗಿಲ್ಲ. ಅಂಡ್ ನೆಕ್ಸ್ಟ್ T20 ಫಾರ್ಮೆಟ್ ಅನ್ನೋದನ್ನೇ ಮರೆತಿರುವಂತ ತಿಲಕ್ ವರ್ಮಾ. ನಂಬರ್ 3ನಲ್ಲಿ ಬರುವಂತ ತಿಲಕ್ ವರ್ಮಾ ಮೇಲೆ ತುಂಬಾನೇ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಆ ಸ್ಲಾಟ್ ಎಂಥದ್ದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ದಿಗ್ಗಜರೇ ಆಳಿ ಹೋಗಿರುವಂತ ಸ್ಲಾಟ್ ಅದು. 2026ರ T20 ವಿಶ್ವಕಪ್ನಲ್ಲಿ 5 ಪಂದ್ಯಗಳನ್ನು ಆಡಿರುವಂತಹ ತಿಲಕ್ ಕಡೆಯಿಂದ ಯಾವುದೇ ಬಿಗ್ ಸ್ಕೋರ್ ಬಂದಿಲ್ಲ.
ಅವರು 21.40 ಸರಾಸರಿಯಲ್ಲಿ ರನ್ಗಳನ್ನು ಕಲೆ ಹಾಕಿದ್ದಾರೆ ಈ ಟೂರ್ನಿಯಲ್ಲಿ. ಅದು ಕೂಡ ಜಸ್ಟ್ 118.88 ಸ್ಟ್ರೈಕ್ ರೇಟ್ನಲ್ಲಿ 5 ಪಂದ್ಯಗಳಿಂದ 107 ರನ್ಗಳು ಬಂದಿವೆ. ಸೊ ನಂಬರ್ 3ನಲ್ಲಿ ವಿರಾಟ್ ಕೊಹ್ಲಿ ಚರಿತ್ರೆಯನ್ನೇ ಬರೆದಿದ್ದಾರೆ ಆ ಸ್ಲಾಟ್ನಲ್ಲಿ. ಇಂಥ ಸ್ಲಾಟ್ನಲ್ಲಿರುವಂಥ ತಿಲಕ್ 1-2 ಪಂದ್ಯಗಳನ್ನು ಆಡಿಕೊಂಡು ಉಳಿದ ಪಂದ್ಯಗಳಲ್ಲಿ ಒದ್ದಾಡ್ತಿದ್ದಾರೆ. ಅದರಲ್ಲೂ T20 ಫಾರ್ಮ್ಯಾಟ್ಗೆ ತಕ್ಕಂತೆ ಬ್ಯಾಟ್ ಬೀಸ್ತಾ ಇಲ್ಲ. 118 ಸ್ಟ್ರೈಕ್ ರೇಟ್ ಅಂದಾಗಲೇ ಗೊತ್ತಾಗುತ್ತೆ ಇದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಭಾರತ ಟಾಪ್ ಆರ್ಡರ್ ಬ್ಯಾಟಿಂಗ್ನಲ್ಲಿ ಅನ್ನೋದು. ಇನ್ನೊಂದೇನಪ್ಪ ಅಂತಂದ್ರೆ ಟಾಪ್ ಆರ್ಡರ್ ಬ್ಯಾಟರ್ಗಳ ಕಡೆಯಿಂದ ಸಿಗದಂತ ಸಪೋರ್ಟ್. ಎಸ್, ಭಾರತದ ಟಾಪ್ ಆರ್ಡರ್ ಬ್ಯಾಟಿಂಗ್ ಯಾವತ್ತೂ ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದಾಗ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳು ಅವರು ಅಂಡರ್ ಪ್ರೆಷರ್ ಇರೋದಿಲ್ಲ. ಸೊ ಅವರು ಈಸಿಯಾಗಿ ರನ್ಗಳನ್ನ ಕಲೆ ಹಾಕ್ತಾರೆ. ಬಟ್ ಈಗ ಟಾಪ್ ಆರ್ಡರ್ ಬ್ಯಾಟರ್ಗಳೇ ಬೇಗ ಔಟ್ ಆಗೋದ್ರಿಂದ, ಅದರಲ್ಲೂ ಕೂಡ ಡಕ್ಔಟ್ ಆಗೋದ್ರಿಂದ ಹೆಚ್ಚಿನ ಪ್ರೆಷರ್ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳ ಮೇಲೆ ಬೀಳ್ತಾ ಇದೆ. ಅದು ಅಭಿಷೇಕ್ ಶರ್ಮಾ ಇರ್ಬೋದು ಅಥವಾ ತಿಲಕ್ ವರ್ಮಾ ಇರ್ಬೋದು, ಹಾಗೆ ಈ ನೆನ್ನೆ ಮ್ಯಾಚಲ್ಲಿ ಇಶಾನ್ ಕಿಶನ್ ಇರ್ಬೋದು. ಸೊ ಅವರು ಬೇಗ ಔಟ್ ಆದಾಗ ನೆಕ್ಸ್ಟ್ ಬರುವಂಥ ಬ್ಯಾಟರ್ಗಳಿಗೆ ಅದು ಆಟೋಮೆಟಿಕಲಿ ಪ್ರೆಷರನ್ನು ಬಿಲ್ಡ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ ನಂಬಿದ್ದು ಎದುರಾಳಿಗಳಿಗೆ ಪ್ಲಸ್ ಆಗ್ತಾ ಇದೆ. ಎಸ್, ಗೌತಮ್ ಗಂಭೀರ್ ಅವರು ಮಾಡ್ತಿರುವಂಥ ಅತಿ ದೊಡ್ಡ ಬ್ಲಂಡರ್ ಅಂದರೆ ಇದೇ ನೋಡಿ. ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನೇ ಹೆಚ್ಚಾಗಿ ನಂಬ್ಕೊಂಡಿದ್ದಾರೆ, ಜೊತೆಗೆ ಅವರನ್ನೇ ತಂಡಕ್ಕೆ ಸೇರಿಸ್ಕೊಂಡಿದ್ದಾರೆ, ಅವರನ್ನೇ ಪ್ಲೇಯಿಂಗ್ 11ನಲ್ಲಿ ಇಳಿಸ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಬ್ಯಾಟಿಂಗ್ನಲ್ಲಿ ಮೊದಲೆಲ್ಲ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಇರ್ತಾ ಇತ್ತು. ಸೊ ಒಬ್ರು ಲೆಫ್ಟ್ ಇದ್ರೆ ಇನ್ನೊಬ್ರು ರೈಟ್ ಬರ್ತಾ ಇದ್ರು. ಆದರೆ ಕೋಚ್ ಗೌತಮ್ ಗಂಭೀರ್ಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಂದ್ರೆ ಬಹಳ ಪ್ರೀತಿ. ಟಾಪ್ 3ನಲ್ಲಿ ಎಡಗೈ ಬ್ಯಾಟ್ಸ್ಮನ್ಗಳಿದ್ದಾರೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ 3 ಜನ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ. ಇಬ್ಬರು ಓಪನರು, ಒಬ್ಬ ನಂಬರ್ 3ನಲ್ಲಿ ಬರುವಂತ ಬ್ಯಾಟರ್. ನೆಕ್ಸ್ಟ್ ನಂಬರ್ 4ನಲ್ಲಿ ಬರುವಂತ ಸೂರ್ಯ ರೈಟ್ ಹ್ಯಾಂಡ್ ಬ್ಯಾಟರ್. ಉಳಿದಂತೆ ಮಿಡಲ್ ಆರ್ಡರ್ನಲ್ಲಿ ಶಿವಮ್ ದುಬೆ, ರಿಂಕು ಸಿಂಗ್ ಹಾಗೆ ವಾಷಿಂಗ್ಟನ್ ಸುಂದರ್ ಇವರೆಲ್ಲರೂ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ. ಅಂಡ್ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ರೈಟ್ ಹ್ಯಾಂಡ್ ಬ್ಯಾಟರ್ ಬರ್ತಾರೆ. ಸೊ ಅಲ್ಲಿಗೆ 1 to 8 ಟಾಪ್ 8 ಬ್ಯಾಟರ್ಗಳು ಕೂಡ, ಅದರಲ್ಲಿ ಇಬ್ರು ಮಾತ್ರ ರೈಟ್ ಹ್ಯಾಂಡ್ ಬ್ಯಾಟರ್ಸ್ ಇದ್ದಾರೆ, ಉಳಿದವರೆಲ್ಲ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ. ಸೊ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳುವಂತೆ ಎದುರಾಳಿ ತಂಡ ಭಾರತವನ್ನ ಕಟ್ಟಿ ಹಾಕ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳ ವೀಕ್ನೆಸ್ ಅನ್ನ ತಿಳ್ಕೊಂಡು ಬೌಲರ್ಗಳನ್ನ ಅಖಾಡಕ್ಕಿಳಿಸಿ ವಿಕೆಟ್ಗಳನ್ನ ಕೀಳ್ತಾ ಇದೆ. ಜೊತೆಗೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿ ಪ್ರೆಷರ್ ಅನ್ನ ಹೆಚ್ಚಿಗೆ ಮಾಡ್ತಾ ಇರೋದು. ಎಸ್, ಗೌತಮ್ ಗಂಭೀರ್ ಅವರು ಬಂದ್ಮೇಲೆ ಅವ್ರು ಮಾಡ್ತಾ ಇರುವಂತಹ ಮ್ಯೂಸಿಕಲ್ ಚೇರ್ ಏನಿದೆಯಲ್ಲ ಈ ಬ್ಯಾಟಿಂಗ್ ಆರ್ಡರ್ಲಿ, ಅದು ಈಗಲೂ ಕೂಡ ನಿಂತಿಲ್ಲ. ಅದು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಗೊತ್ತಾಯಿತು. ಗಂಭೀರ್ ಬಂದ್ಮೇಲೆ ಸ್ಲಾಟ್ ಚೇಂಜ್ ಆಟ ಇನ್ನೂ ಕೂಡ ನಿಂತಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಯಿತು. ಅದರಲ್ಲೂ ಕೂಡ ಕ್ರೂಷಿಯಲ್ ಟೈಮಲ್ಲೂ ಕೂಡ ಅದನ್ನೇ ಬಳಸಿ ಅದೀಗ ಬ್ಯಾಕ್ ಫೈರ್ ಆಗಿದೆ. ಸೌತ್ ಆಫ್ರಿಕಾ ವಿರುದ್ಧ ನಂಬರ್ 5ನಲ್ಲಿ ವಾಷಿಂಗ್ಟನ್ ಸುಂದರ್ ಬರ್ತಾರೆ. ವಾಷಿಂಗ್ಟನ್ ಸುಂದರನ್ನ ಕಳಿಸಿದ್ದು ಅದು ಯಾವ ಕಾರಣಕ್ಕೆ ಅಂತಂದ್ರೆ ಅವರು ಏನು ಮೇನ್ ಬ್ಯಾಟರ್ ಅಲ್ಲ. ಸೊ ಅವರು ಬೇಗ ಅಂದ್ರೆ ಬಿಗ್ ಹಿಟ್ಗಳನ್ನ ಬಾರಿಸಿ ಅವ್ರ ವಿಕೆಟ್ ಹೋದ್ರೂ ಕೂಡ ಲೆಕ್ಕ ಇಲ್ಲ ಎನ್ನುವಂತೆ ಅವರನ್ನ ನಂಬರ್ 5ನಲ್ಲಿ ಕಳಿಸ್ತಾರೆ. ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ರನ್ಗಳನ್ನ ಗಳಿಸಿ ನೀವು ಔಟ್ ಆಗಿ ಬನ್ನಿ ಅನ್ನೋದು. ಬಟ್ ವಾಷಿಂಗ್ಟನ್ ಸುಂದರ್ ಕ್ಲಿಕ್ ಆದ್ರ ಇಲ್ಲ. ನೆಕ್ಸ್ಟ್ ನಂಬರ್ 5 ಅಥವಾ ನಂಬರ್ 6ನಲ್ಲಿ ಆಡ್ಬೇಕಿದ್ದಂತ ರಿಂಕು ಸಿಂಗ್ ರನ್ನ ನಂಬರ್ 8ರಲ್ಲಿ ಕಳಿಸ್ತಾರೆ. ರಿಂಕು ಸಿಂಗ್ ಫಿನಿಷರ್ ಅಥವಾ ಮಿಡಲ್ ಆರ್ಡರ್ನಲ್ಲಿ ಆಡುವಂತ ಆಟಗಾರ. ಆದರೆ ನಂಬರ್ 8ನಲ್ಲಿ ಬಂದಾಗ ಅವ್ರ ಮೇಲೆ ತುಂಬಾನೇ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಅಷ್ಟೊತ್ತಿಗೆ ರನ್ಸ್ ಎಲ್ಲ ಕಡಿಮೆ ಇತ್ತು, ಜೊತೆಗೆ ರಿಕ್ವೈರ್ ರನ್ ರೇಟ್ ಜಾಸ್ತಿ ಇತ್ತು. ರಿಂಕು ಸಿಂಗ್ ಬ್ಯಾಟಿಂಗ್ಗೆ ಬಂದಾಗ 1 ಓವರ್ಗೆ 18 ರನ್ಗಳು ಬೇಕಾಗುತ್ತೆ. ಸೊ ಅಂತ ಪ್ರೆಷರ್ ಟೈಮಲ್ಲಿ ಅವರು ಬಿಗ್ ಹಿಟ್ಗಳನ್ನ ಬಾರಿಸಲೇಬೇಕಾಗುತ್ತೆ. ಹೀಗಾಗಿ ಬಿಗ್ ಹಿಟ್ ಬಾರಿಸೋಕೆ ಹೋಗಿ ಮೊದಲ ರನ್ ಕೂಡ ಗಳಿಸದೆ ಔಟ್ ಆಗ್ತಾರೆ. ಇನ್ನು ಸುಂದರ್ 11 ಬಾಲಲ್ಲಿ 11 ರನ್ ಗಳಿಸಿ ಔಟ್ ಆಗಿದ್ರು. ಸೊ ಹೀಗಾಗಿ ಇದು ಕೂಡ ಪ್ರೆಷರ್ ಆಗುತ್ತೆ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ. ಸ್ಲಾಟ್ ವೇರಿಯೇಷನ್ ಎಫೆಕ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಬೌಲಿಂಗ್ ವೇರಿಯೇಷನ್ ನಲ್ಲಿ ಸೂರ್ಯನ ನಿರ್ಲಕ್ಷ್ಯ. ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಗೆದ್ದು ಬರ್ತಿದ್ದಾರೆ, ಚರಿತ್ರೆಯನ್ನೇ ಬರೆದಿದ್ದಾರೆ T20 ಫಾರ್ಮೆಟ್ ನಲ್ಲಿ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಅವರು ಒಬ್ಬ ನಾಯಕನಾಗಿ ತೆಗೆದುಕೊಳ್ಳುವಂತ ಏನಿರುತ್ತೆ ಡಿಸಿಷನ್ಸ್, ಅದು ಕೂಡ ಮ್ಯಾಚ್ ವಿನ್ನಿಂಗ್ ನ ಮಾಡಬೇಕಾ ಅಥವಾ ಫೇಲ್ಯೂರ್ ಆಗಬೇಕಾ ಅಥವಾ ಸೋಲೋಕೆ ಕಾರಣ ಕೂಡ ಆಗುತ್ತೆ. ಸೊ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಆಗಿದ್ದು ಅದೇ. ಅಲ್ಲಿ ಏನು ಡೇವಿಡ್ ಮಿಲ್ಲರ್ ಮತ್ತೆ ಡೆವಾಲ್ಡ್ ಬ್ರೇವಿಸ್ ಡೇಂಜರಸ್ ಆಗ್ತಿದ್ದಾರೆ ಅಂತಂದಾಗ ಅವರನ್ನು ಔಟ್ ಮಾಡೋಕೆ ವೇರಿಯೇಷನ್ಸ್ ತರಲಿಲ್ಲ. ಸೊ ಅದು ಕೂಡ ಎಕ್ಸ್ಪೆನ್ಸಿವ್ ಆದ ನಮ್ಮ ಭಾರತೀಯ ಬೌಲರ್ಗಳು ಅಲ್ಲೂ ಕೂಡ ಸೂರ್ಯನ ನಿರ್ಲಕ್ಷ್ಯ ಕಾಣಿಸ್ತಾ ಇತ್ತು. ಬಟ್ ಏಡಮ್ ಮಾರ್ಕ್ರಮ್ ಮಾತ್ರ ಇದನ್ನ ಕಂಪ್ಲೀಟ್ ಆಗಿ ಬಳಸ್ಕೊಂಡ್ರು. ಅವರು ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಎದುರಾಳಿ ಟೀಮ್ಗಳಿಗೆ ಹೋಲಿಸಿದ್ರೆ ಸೂರ್ಯ ಬೌಲಿಂಗ್ ಕೊಡುವಾಗ ತಂತ್ರಗಾರಿಕೆಯನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಏಡಮ್ ಮಾರ್ಕ್ರಮ್ ಅದನ್ನ ಮಾಡಿದ್ರು. ಭಾರತದ ವಿರುದ್ಧ ವೇರಿಯೇಷನ್ ಅನ್ನು ತರ್ತಾರೆ. ಬ್ಯಾಕ್ ಟು ಬ್ಯಾಕ್ ಯಾರಿಗೂ ಕೂಡ ಬೌಲಿಂಗ್ ಅನ್ನ ಕೊಡ್ಲಿಲ್ಲ. ಅಂದ್ರೆ 2ನೇ ಓವರ್ ಬೌಲಿಂಗ್ ಮಾಡಿದಂತ ಬೌಲರ್ 4ನೇ ಓವರ್ನಲ್ಲಿ ಬರಲಿಲ್ಲ, ಬೇರೆ ಬೌಲರ್ಗೆ ಅವಕಾಶವನ್ನ ಕೊಟ್ರು. ಅದು ವರ್ಕೌಟ್ ಆಯಿತು. ಅದರ ಎಫೆಕ್ಟ್ ಕೂಡ ಭಾರತ ಸೋಲಿಗೆ ಕಾರಣ ಆಯಿತು. ಸ್ಪಿನ್ ಅಸ್ತ್ರವನ್ನು ಅವರು ಚೆನ್ನಾಗಿ ಬಳಸ್ಕೊಂಡ್ರು.
ಅಂಡ್ ನೆಕ್ಸ್ಟ್ ಮಿಸ್ ಫೀಲ್ಡ್ ಹಾಗೆ ಮಿಸ್ ಕ್ಯಾಚ್ಗಳಿಂದ ಹೆಚ್ಚಿನ ರನ್ಗಳನ್ನು ಸ್ಕೋರ್ ಮಾಡ್ತಿದ್ದಾರೆ ಎದುರಾಳಿ ತಂಡದವರು. ಭಾರತ ಬ್ಯಾಟಿಂಗ್ ಹಾಗೆ ಬೌಲಿಂಗ್ನಲ್ಲಿ ಓಕೆ ಬೆಟರ್ ಅನಿಸಿದ್ರು ಕೂಡ ಫೀಲ್ಡಿಂಗ್ನಲ್ಲಿ ತೀರಾ ಕಳಪೆಯಾಗಿದೆ. ಸೊ ಈ ಸೀಸನ್ನಲ್ಲಿ ಈ ಆವೃತ್ತಿಯಲ್ಲಿ ಕೆನಡಾ ಬಿಟ್ಟರೆ ಅತಿ ಹೆಚ್ಚು ಕ್ಯಾಚ್ಗಳನ್ನು ಮಿಸ್ ಮಾಡಿರುವಂಥದ್ದೇ ಭಾರತ. ಜೊತೆಗೆ ಈವನ್ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಸಾಕಷ್ಟು ಬಾಲ್ಗಳು ಮಿಸ್ ಆಯಿತು. ಬೌಂಡ್ರಿ ಲೈನ್ಗಳನ್ನು ಹೋಗ್ತಾ ಇದ್ದಂಥ ಸಾಕಷ್ಟು ಬಾಲ್ಗಳನ್ನು ತಡೆಯುವಂಥ ಅವಕಾಶ ಇದ್ರೂ ಕೂಡ ಅದನ್ನು ತಪ್ಪಿಸಿಕೊಳ್ತಾರೆ. ಸೊ ಇದು ಕೂಡ ಎದುರಾಳಿ ಪಡೆಗೆ ಪ್ಲಸ್ ಆಗ್ತಿದೆ. ಇದೆಲ್ಲ ಮಿಸ್ಟೇಕ್ಗಳಿಂದಲೇ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಸೋತಿದೆ. ಆಕ್ಚುಲಿ ಭಾರತ ಗ್ರೂಪ್ ಸ್ಟೇಜ್ನಲ್ಲೇ ಅಲರ್ಟ್ ಆಗಬೇಕಿತ್ತು. ಯಾಕಂದ್ರೆ ಅಮೆರಿಕ ಹಾಗೆ ನೆದರ್ಲ್ಯಾಂಡ್ನಂಥ ತಂಡಗಳೇ ಭಾರತಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ವು. ಆದರೆ ಸತತ ಸರಣಿಗಳ ಗೆಲುವು ಭಾರತಕ್ಕೆ ಓವರ್ ಕಾನ್ಫಿಡೆನ್ಸ್ ತಂದಿಟ್ಟಿತ್ತು. ಹೆಂಗಾಡಿದ್ರು ಗೆಲ್ತೀವಿ ಎನ್ನುವಂಥ ಮೈಂಡ್ ಸೆಟ್ನಲ್ಲಿದ್ರು. ಅದಕ್ಕೆ ಈಗ ದುಬಾರಿ ಬೆಲೆಯನ್ನೇ ತೆತ್ತಿದ್ದಾರೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯಕ್ಕೂ ಮುನ್ನ ಸೌತ್ ಆಫ್ರಿಕಾದ ಹೆಡ್ ಕೋಚ್ ಆಗಿದ್ದಂಥ ಶುಕ್ರಿ ಕಾನ್ರಾಡ್ ಒಂದು ಮಾತನ್ನು ಹೇಳಿದ್ರು. ಟೀಮ್ ಇಂಡಿಯಾ ಪ್ರೆಷರ್ನಲ್ಲಿದೆ, ನಾವು ಅವರನ್ನ ಸೋಲಿಸ್ತೀವಿ. ಅದರಲ್ಲೂ ಮೋದಿ ಸ್ಟೇಡಿಯಂನಲ್ಲಿ 1,00,000 ಭಾರತೀಯ ಅಭಿಮಾನಿಗಳು ಬರ್ತಾರೆ. ಎಲ್ಲರೂ ಕೂಡ ಮೆನ್ ಇನ್ ಬ್ಲೂ ಜರ್ಸಿನಲ್ಲಿರ್ತಾರೆ. ನಾವು ಅವರನ್ನೆಲ್ಲ ಸೈಲೆಂಟ್ ಮಾಡ್ತೀವಿ ಎಂದಿದ್ರು. ಆರಂಭದಲ್ಲಿ ಕಾನ್ರಾಡ್ ಮಾತುಗಳನ್ನು ಟ್ರೋಲ್ ಮಾಡಿದ್ರು, ಹಾಗೆ ಟೀಕೆ ಮಾಡಿದ್ರು. ಆದರೆ ಈಗ ಅದೇ ಸತ್ಯವಾಗಿದೆ. ಸ್ಟೇಡಿಯಂನಲ್ಲಿ ಅಭಿಮಾನಿಗಳು ಸೈಲೆಂಟ್ ಆಗೋದಿರಲಿ, ಪಂದ್ಯಕ್ಕೂ ಮುನ್ನವೇ ಜಾಗ ಖಾಲಿ ಮಾಡಿದ್ರು. ಭಾರತ ಬ್ಯಾಟಿಂಗ್ ವೇಳೆ 14ನೇ ಓವರ್ ವೇಳೆಗೆಲ್ಲ ಕ್ರೀಡಾಂಗಣದಿಂದ ಎದ್ದು ಹೊರ ನಡೆದಿದ್ರು. ಆ ದೃಶ್ಯಗಳೇ ಕೋಟ್ಯಂತರ ಭಾರತೀಯರನ್ನ ಹಟ್ ಮಾಡಿದೆ. ಒಟ್ಟಲ್ಲಿ ಭಾರತ ಈಗ ದೊಡ್ಡ ಪಾಠ ಕಲಿಬೇಕಿದೆ. ಮುಂದಿನ ಪಂದ್ಯಗಳಲ್ಲಿ ತಪ್ಪುಗಳನ್ನು ತಿದ್ಕೊಳ್ಬೇಕಿದೆ. ಯಾಕಂದ್ರೆ ಮುಂದಿನ ಚಾಲೆಂಜ್ ಇರುವಂತದ್ದು ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ. ಈ ಎರಡೂ ತಂಡಗಳು ಕೂಡ ಈ ಆವೃತ್ತಿಯಲ್ಲಿ ಡೇಂಜರಸ್ ಆಗಿದ್ದಾರೆ. ಇವರು ಕೂಡ ನೋ ಲಾಸ್ ನಲ್ಲೇ ಟೇಬಲ್ ಟಾಪರ್ ಆಗಿ ಬಂದಿದ್ದಾರೆ. ಇವರನ್ನ ಗೆದ್ರೂ ಕೂಡ ಭಾರತ ಈಗ ಬೇರೆ ತಂಡಗಳ ಸೋಲು ಗೆಲುವಿನ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಜೊತೆಗೆ ಪ್ಯೂರ್ಲಿ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಫೈನಲಿ ಭಾರತ ತಂಡದ ಅತಿ ದೊಡ್ಡ ವೀಕ್ನೆಸ್ ಅಂದ್ರೆ ಏನು ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಸುದ್ಯಾನ ಚಾನೆಲ್ನಲ್ಲಿ ಜಾಹೀರಾತು ಮತ್ತು ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.